ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಜಾತಿವಾದಿಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬೋಲೋರೆ ಬೋಲೋ, ಬೋಲೋರೆ ಬೋಲೋ, ಬೋಲೋರೆ ಬೋಲೋ, ಜೈ 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 ಭೀಮ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬೇಕೇ ಬೇಕು, ಬೇಕೇ ಮನುವಾದಿಗಳಿಗೆ ಧಿಕ್ಕಾರ, 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 ಮನುವಾದಿಗಳಿಗೆ ಧಿಕ್ಕಾರ, 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 ಮನುವಾದಿಗಳಿಗೆ ಧಿಕ್ಕಾರ, ಧಿಕ್ಕಾರ, ಮನುವಾದಿಗಳಿಗೆ ಧಿಕ್ಕಾರ, ಧಿಕ್ಕಾರ, ಮನುವಾದಿಗಳಿಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನಾ ಹೋರಾಟ ಸಮಿತಿ ವಿಜಯಪುರ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹಕ್ಕೆ ಜೈ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷರಾದಂಥ ಸಂಗೀತ ದಾಸರ ಅವರ ನೇತೃತ್ವದಲ್ಲಿ ಇವತ್ತು ದಿವಸ ನಾವು ನಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಸೇರಿ ಇದಕ್ಕೊಂದು ಬೆಂಬಲ ಸೂಚಿಸಬೇಕಂತೇಳಿ ಬಂದಿದ್ದೇವೆ. ಎಲ್ಲರೂ ಮಾತಾಡಿದಂಗ ನಾವು ಮಾತಾಡಿದ್ರೆ ಒಂದೇ ವಿಷಯನ ಹೇಳ್ಕೊತಾಗತ್ತೆ. ಏನಪ್ಪಾ ಅಂತಂದ್ರ ಸುಮಾರು 47 ದಿನಗಳ ಕಾಲ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನ ಎಲ್ಲ ಸಂಘಟನೆಗಳು ಕೂಡಿ ಇಟ್ಕೊಂಡು ಬಂದ್ಬಿಟ್ಟಿನ ಆಚಾರ. ಮೊನ್ನೆ ನಾವು ಕೂಡ ರಮೇಶ್ ಚಿಗಣಿ ಸಾಹೇಬರು ಬಂದಕರ ನಾವು ಕೂಡ ಹಿಂದಿದ್ವಿ. ಈಗಾಗಲೇ ನಾವು ಅದನ್ನ ರಾಷ್ಟ್ರ ಮಟ್ಟದಲ್ಲಿ ಲೆಟರ್ ಬರೆದು ನಾವು ಆರೋಗ್ಯ ಸಚಿವರಲ್ಲಿ ವಿನಂತಿ ಮಾಡಿಕೊಂಡಿದ್ದೀನಿ. ಈ ವಿಚಾರವನ್ನು ಹಂಚಿಕೊಂಡು ನಮ್ಮ ಜಿಲ್ಲೆಗೆ ಬೇಕಾಗಿರುವಂತ ಈ ಪಿಪಿಪಿ ಮಾದರಿಯನ್ನು ಬಿಟ್ಟು ಜಿಲ್ಲಾ ಸರ್ಕಾರಿ ಕಾಲೇಜನ್ನು ಸ್ಥಾಪನೆ ಮಾಡಬೇಕಂತ ವಿನಂತಿ ಮಾಡಿಕೊಂಡೆ ಅಂತ ಹೇಳಿದರು. ಬೆಳಗ್ಗೆ ಸುಮಾರು 149 ಎಕರೆ ಜಮೀನ ಅದ. ಇಷ್ಟು
1995ರಾಗ ಪಾಲಿಕೆಯ ವ್ಯಾಪ್ತಿಯನ್ನು ವಿಸ್ತರಿಸಿದ್ರು. ಈಗ 30 ವರ್ಷಗಳಿಂದ ಅದು ವಿಸ್ತರಿಸಿದ್ದಿಲ್ಲ. ಹೀಗಾಗಿ ಪಾಲಿಕೆ ವ್ಯಾಪ್ತಿಯನ್ನು ವಿಸ್ತರಿಸಿ ಸರ್ಕಾರ ನಿರ್ಧಾರ ತಗೊಂಡಿತ್ತು ಅಂತೇಳಿ ನನಗೆ ಗೊತ್ತಾಯಿತು. ಆದರೆ ನನಗೆ ಎಕ್ಸಾಕ್ಟ್ಲಿ ಡೇಟ್ ಗೊತ್ತಿಲ್ಲ. ಕಮಿಷನರ್ ಅವ್ರು ಲೀವ್ ಮೇಲೆ ಇರೋದ್ರಿಂದ ಅಥವಾ ಪಾಲಿಕೆ ಸಿಬ್ಬಂದಿ ಸಿಗ್ಲಾರ್ಬಿಟ್ಟಿಗೆ ನನಗೆ ಮಾಹಿತಿ ಗೊತ್ತಾಗಲಿಲ್ಲ. ಇವತ್ತು ನಾಳೆ ಅದು ಕಲೆಕ್ಟ್ ಮಾಡ್ತೀನಿ ಮತ್ತು ಕ್ಯಾಬಿನೆಟ್ ಡಿಸಿಷನ್ ಆಗಿ ಸಹಿತ ಅದೇನು ಇದೆ ಅಂಥೇಳಿ ಅದನ್ನು ತರಿಸ್ಕೊಂಡು ಮುಂದಿನ ದಿನಮಾನಗಳಲ್ಲಿ ಇದು ಸಾಧಕ ಬಾಧಕಗಳನ್ನ ಹೆಚ್ಚಿನ ಒಂದು ಅಂಕಿಅಂಶಗಳ ಮುಖಾಂತರ ತಮ್ಮ ಮುಂದೆ ಬರ್ತೀನಿ. ಆದರೆ ಇವತ್ತಿನ ಮೆಟ್ಟಿಗೆ ನಾನು ಹೇಳಬೇಕಪ್ಪ ಅಂದರೆ ಇದು ಆತುರದ ನಿರ್ಧಾರ ಅಂಥೇಳಿ ನಾನು ಹೇಳ್ತಾ ಇದ್ದೀನಿ. ಮತ್ತು ನಾನು ಈ ಒಂದು ಪಾಲಿಕೆ ವ್ಯಾಪ್ತಿ ವಿಸ್ತರಣೆಯನ್ನು ನಾನು ಖಂಡಿಸ್ತೀನಿ. ನಾನೊಬ್ಬ ಮಾಜಿ ಮಹಾನಗರ ಪಾಲಿಕೆ ಸದಸ್ಯನಾಗಿ ಸರ್ಕಾರ ಆತುರವಾಗಿ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತೇಳಿ. ಯಾಕಂದ್ರೆ ತಮಗೆಲ್ಲ ಗೊತ್ತಿರ್ಬೋದು, ವಿಜಯಪುರ ಮಹಾನಗರ ಪಾಲಿಕೆ ಆದ ಕೂಡಲೇ ನಾವುಗಳು 2014ರಿಂದ 2019ರವರೆಗೆ ಬಹಳ ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.